ವಸಿಷ್ಠರು ಏನು ಹೇಳಿದ್ದಾರೆಂದರೆ, ಶ್ರಿಯಂ ವೈ ಪ್ರಿಯಾ ಪೂರ್ವತಮದಾಂ ಸದೈವತಾಂ ಸಾ ದೀರ್ಘಾವತೌ. ಶ್ರಿಯಂ ವೈಹಿ ಕ್ರಿಯಾ ಪೂರ್ವತಮದಾಂ ಸದೈವತಾಂ ಸಹ ದೀರ್ಘಾವತೌಹು. ಅರ್ಥಾತ್ ಅಂದರೆ, ಹೇ ಲಕ್ಷ್ಮಿ, ಹೇ ಶ್ರೀ, ನಾನು ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ನಾನು ದೀನನಾಗಿದ್ದೇನೆ, ನಾನು ಅಸಮರ್ಥನಾಗಿದ್ದೇನೆ, ನಾನು ದರಿದ್ರನಾಗಿದ್ದೇನೆ, ನಾನು ಅಕರ್ಮಣ್ಯನಾಗಿದ್ದೇನೆ, ಅಂದರೆ ಏನೂ ಕೆಲಸಕ್ಕೆ ಬಾರದವನು, ಆಲಸಿಯಾಗಿದ್ದೇನೆ. ನಾನು ನಿನ್ನ ದಾಸನಾಗಿದ್ದೇನೆ. ನೀನು ನನ್ನ ಮೇಲೆ ಕೃಪೆ ಮಾಡು. ನೀನು ನನ್ನ ಮನೆಯಲ್ಲಿ ಸ್ಥಾಪಿತಳಾಗು. ನೀನು ನನ್ನ ಮನೆಯಲ್ಲಿ ನೆಲೆಸಿ ನನಗೆ ಸುಖ ಸಂಪತ್ತುಗಳನ್ನು ಪ್ರದಾನ ಮಾಡು. ಹೀಗೆಂದು ಋಷಿ ವಸಿಷ್ಠರು ಹೇಳಿದ್ದಾರೆ. ಅವರಿದ್ದ ಪರಿಸ್ಥಿತಿಯಲ್ಲಿ ಬಹುಶಃ ಅವರು ಹೇಳಿದ್ದು ಸರಿಯೇ ಆಗಿರಬಹುದು, ಮತ್ತು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಇದೂ ಸಹ ಒಂದು ವಿಧಾನವೇ ಸರಿ. ಈಗ ನಾನು ಆ ಎರಡನೆಯ ಮಂತ್ರ ಅದೇ ಯಜುರ್ವೇದದಿಂದ ಉಚ್ಚರಿಸುತ್ತಿದ್ದೇನೆ. ಯಾವುದನ್ನು ಋಷಿ ವಿಶ್ವಾಮಿತ್ರರು ರಚಿಸಿದ್ದಾರೆಯೋ ಅದನ್ನು. ಅವರು ಹೇಳಿದ ಮಂತ್ರ: ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯಾಂ ಬಹು ರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಮಸ್ಮಿನೋ ವ್ಯಾತಮ್ಮ ವಿಷ್ಣುಂ ನಿಖಾಣ ಮುಮ್ಮೈಖಾಣ ಸರ್ವಲೋಕಂ ಮೈಖಾಣ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯಾಂ ಬಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾತಮ್ಮ ಇಷ್ಟಂ ನಿಕಾಣ ಮುಮ್ಮೈಕಾಣ ಸರ್ವಲೋಕಂ ಮೈಕಾಣ. ಇದರರ್ಥ, ಲಕ್ಷ್ಮೀ, ನೀನು ನನ್ನಿಂದ ತಪ್ಪಿಸಿಕೊಂಡು ಓಡಲು ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಆ ಕ್ಷಮತೆ, ಸಾಮರ್ಥ್ಯವಿಲ್ಲ. ನಿನ್ನಲ್ಲಿ ನನ್ನ ತೇಜಸ್ಸಿನಿಂದ ದೂರವಾಗುವ ತಾಕತ್ತಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ನೀನು ನನ್ನ ಆಶ್ರಮದಲ್ಲಿ ಸ್ಥಾಪಿತಳಾಗಲೇಬೇಕಾಗುತ್ತದೆ. ಮತ್ತು ನಾನು ನಿನ್ನಿಂದ ಏನನ್ನು ಬಯಸುತ್ತೇನೆಯೋ ಅದೇ ಕಾರ್ಯವನ್ನೇ ನೀನು ಮಾಡಬೇಕಾಗುತ್ತದೆ. ನೀನು ನನ್ನ ಆಶ್ರಮದಿಂದ ಹೊರಡಲು ಸಾಧ್ಯವಿಲ್ಲ. ನೀನು ನನ್ನ ಆಶ್ರಮದಿಂದ ಹೊರಹೋಗುವಷ್ಟು ತಾಕತ್ತು, ಕ್ಷಮತೆ ನಿನ್ನಲ್ಲಿಲ್ಲ. ನಿನಗದೇನು ಸಾಧ್ಯವಾಗುತ್ತದೆಯೋ ಅದನ್ನು ನೀನು ಮಾಡು. ನನ್ನ ತಾಕತ್ತೇನಿದೆಯೋ ಅದನ್ನು ನಾನು ನಿನಗೆ ತೋರಿಸಿಯೇ ಬಿಡುತ್ತೇನೆ. ಇದು ಈ ಎರಡೂ ಮಂತ್ರಗಳ ನಡುವೆ ಇರುವ ಅಗಾಧವಾದ ವ್ಯತ್ಯಾಸ.